ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನ ವಾಕ್ಯವನ್ನು ತಿಳಿದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸುವ ಪ್ರಿಯರೇ, ಇವತ್ತಿನ ಒಂದು ವಿಶೇಷ ಏನಂತಂದರೆ ಪ್ರಿಯರೇ, ಉಪವಾಸದ ಪ್ರಾರ್ಥನೆ ಸಭೆಗಳಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿದುಕೊಳ್ಳುವ. ಹಾಗಾದರೆ ಪ್ರಿಯರೇ, ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ ಏನು ಅಂತ ನಾವು ತಿಳಿಯದೆ ಆದರೆ ಪ್ರಿಯರೇ, ಶರೀರದ ಇಚ್ಛೆಗಳನ್ನು ಸಾಯಿಸಿ ಆತ್ಮದ ಇಚ್ಛೆಗಳನ್ನು ನೆರವೇರಿಸುವುದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಬಹಳ ಅಗತ್ಯ. ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಪ್ರಾರ್ಥನೆಗಳು ಹಲವಾರು ಪ್ರಾರ್ಥನೆಗಳು ಇದೆ ಕ್ರೈಸ್ತರಲ್ಲಿ. ಆದರೆ ಶಾರೀರಿಕವಾಗಿ ಮಾಡೋಂಥ ಪ್ರಾರ್ಥನೆಗಳು ಎಷ್ಟು, ಆತ್ಮಿಕವಾಗಿ ಮಾಡತಕ್ಕಂಥ ಪ್ರಾರ್ಥನೆಗಳು ಎಷ್ಟು ಅಂತ ನಾವು ತಿಳಿಯಬೇಕಾಗಿದೆ ಪ್ರಿಯರೇ. ನಾನು ಇಂದಿನ ಸಂಚಿಕೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದರ ಅಗತ್ಯತೆ, ಮಹತ್ವ ಮತ್ತು ಅದರ ವಿಶೇಷತೆಗಳನ್ನು ತಿಳಿಸಿದೆ ಪ್ರಿಯರೇ. ಇವತ್ತು ನಾವು ಉಪವಾಸ ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳೋ ಪ್ರಿಯರೇ. ನಾನು ಈಗ ತಾನೇ ಹೇಳಿದಾಗೆ ಉಪವಾಸ ಪ್ರಾರ್ಥನೆ ಎಂದರೆ ಶರೀರದ ಇಚ್ಛೆಗಳನ್ನು ಸಾಯಿಸಿ ಆತ್ಮದ ಇಚ್ಛೆಗಳನ್ನು ನೆರವೇರಿಸಲು ಉಪವಾಸ ಪ್ರಾರ್ಥನೆ ಅತ್ಯಗತ್ಯ. ಶರೀರ ಉಪವಾಸವಿದ್ದಾಗ ಆತ್ಮ ಬಲವಾಗುತ್ತೆ. ಸಾಧ್ಯವಾದಷ್ಟು ಉಪವಾಸ ಪ್ರಾರ್ಥನೆ ಮಾಡುವವರು ಡ್ಯೂಟಿಗೆ ಹೋಗುವ ಸಮಯದಲ್ಲಿ ಉಪವಾಸ ಪ್ರಾರ್ಥನೆ ಮಾಡದಿರೋದು ಭಾಳ ಉತ್ತಮ ಪ್ರಿಯರೇ. ಯಾಕೆಂದರೆ ಕೆಲಸಕ್ಕೆ ಹೋದಾಗ ಉಪವಾಸ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಕೆಲಸ ಮಾಡೋದಾದರೆ ಸುಸ್ತಾಗುತ್ತೆ, ಸಂಕಟ ಆಗುತ್ತೆ. ನಮ್ಮ ಗಮನವೆಲ್ಲ ದೇವರ ಕಡೆಗೆ ಹೋಗೋದಕ್ಕಿಂತ ಆ ಒಂದು ಹೊಟ್ಟೆ ಹಸಿವು ಮತ್ತು ಸುಸ್ತು ಸಂಕಟದ ಕಡೆಗೆ ಹೋಗ್ತದೆ ಪ್ರಿಯರೇ. ಯಾವಾಗ ನಾವು ಆ ಒಂದು ಉಪವಾಸ ಪ್ರಾರ್ಥನೆ ಮಾಡ್ತೀವೋ ಅವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲೇ ಇದ್ದುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನಿಸಿ. ಇಲ್ಲವಾ ನಿಮ್ಮ ಸಭೆಗಳಲ್ಲಿ ಪ್ರಾರ್ಥನೆ ಇದ್ದರೆ ದಯವಿಟ್ಟು ಅಲ್ಲಿಗೆ ಹೋಗಿ. ಯಾಕೆ ಅಲ್ಲಿಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಿಯರೇ, ಸಭೆಗಳಲ್ಲಿ ಆದರೆ ಎಲ್ಲರೂ ಸಹೋದರರು ಕೂಡಿ ಬಂದಾಗ ಎಷ್ಟು ರಮ್ಯವಾಗಿದೆ ಅಂತ ಹೇಳಿದಾಗೆ ಅಲ್ಲಿ ಕೂಡಿ ಬಂದಾಗ ಪ್ರಿಯರೇ ಅದ್ಭುತಗಳಾಗ್ತದೆ, ಆಶೀರ್ವಾದಗಳಾಗ್ತದೆ, ಅಭಿಷೇಕಗಳಾಗ್ತದೆ, ಪ್ರಸನ್ನತೆಗಳು ಬರ್ತದೆ. ನಿಮ್ಮ ಉಪವಾಸ ಪ್ರಾರ್ಥನೆ ಮಾಡಿದ್ದಕ್ಕೂ ಒಂದು ಸಾರ್ಥಕ. ಇದು ಬಿಟ್ಟು ಡ್ಯೂಟಿಗೆ ಹೋಗುವಾಗ ಬೇರೆ ಯಾವುದಾದ್ರೂ ಕೆಲಸ ಪ್ರೋಗ್ರಾಮ್ಗಳು ಇದ್ದಾಗ ಫಾರ್ಮಾಲಿಟೀಸ್ಗೋಸ್ಕರ ಗುರುವಾರನೇ ಉಪವಾಸ ಇರಬೇಕು, ಶುಕ್ರವಾರನೇ ಉಪವಾಸ ಇರಬೇಕು ಅಂತ ನಿಗದಿಪಡಿಸಿಕೊಳ್ಳೋದಕ್ಕಿಂತ ದೇವರು ತಿಳಿಸಿದಂಥ ಸಮಯದಲ್ಲಿ ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡಬಹುದಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆ ಮಾಡಿದ ಮೇಲೆ ನಾವು ದೇವರ ಪ್ರಸನ್ನತೆಯನ್ನು ಗ್ಯಾರಂಟಿ ಪಡಿಬೇಕು. ಹಾಗಾದರೆ ಗ್ಯಾರಂಟಿ ಪಡಿಬೇಕಾದರೆ ಸ್ವಾಮಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ವಿಷಯಗಳನ್ನು ಮಾಡಿ, ಕೆಲವೊಂದು ವಿಷಯಗಳನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಮಾಡುವಾಗ ಯಾರಿಗೂ ತಿಳಿಯದಂತೆ ನಾವು ಮಾಡಬೇಕು ಅಂತ ದೇವರ ವಾಕ್ಯದಲ್ಲಿ ಬರ್ತದೆ. ಅಂದರೆ ಇವತ್ತು ಏನಾಗ್ತಾ ಇದೆ, 21 ದಿನದ ಉಪವಾಸ ಪ್ರಾರ್ಥನೆ, ಫಾಸ್ಟಿಂಗ್ ಪ್ರೇಯರ್ 21 ಡೇಸ್ ಅಂತ ಬರೀತಾರೆ. 40 ದಿನಗಳ ಉಪವಾಸ ಪ್ರಾರ್ಥನೆ 40 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಅಂತ ಬರೆದಾಗ್ತಾರೆ ಪ್ರಿಯರೇ. ಆದರೆ ಅಷ್ಟು ದಿವಸ ಉಪವಾಸ ಇರಬೇಕಾದ್ರೆ ನಿಜವಾಗಿ ಕಷ್ಟಗಳು, ಸಂಕಟಗಳಿರ್ತದೆ. ಕೊನೆಗೆ ನಾವೇನು ಮಾಡ್ತೀವಿ ಗೊತ್ತಾ, ಆ ಉಪವಾಸ ಇರಲಿಕ್ಕಾಗದೇ ಸುಮಾರು ಜನಗಳು ಹಾಲು ಕುಡಿದು ಬಿಟ್ಬೋದು ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಹಾಲು ಕುಡಿದು ಉಪವಾಸ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಹಾಲಿನಲ್ಲಿ ವಿಟಮಿನ್ ಅಂಶಗಳಿದೆ. ಹಾಲು ಕುಡಿದ್ರೆ ಯಾವನು ಬೇಕಾದ್ರೆ ಎಷ್ಟೋ ವರ್ಷಗಳವರೆಗೆ ಉಪವಾಸ ಪ್ರಾರ್ಥನೆ ಮಾಡ್ಬೋದು ಪ್ರಿಯರೇ. ಇಲ್ಲ, ಉಪವಾಸ ಪ್ರಾರ್ಥನೆ ಅಂದರೆ 1 ಗ್ಲಾಸ್ ನೀರನ್ನು ಮಾತ್ರ ಕುಡಿದು ಬಾಕಿ ಇರತಕ್ಕಂಥನ್ನು ಬಿಟ್ಟು ಮಾಡುವಂಥದ್ದು ಉಪವಾಸ ಪ್ರಾರ್ಥನೆ. ಆದರೆ ಕಾಫಿ ಟೀನ ಕುಡಿಯೋಂಥ ಕೆಲವೊಂದು ಜನ ಅಭ್ಯಾಸ ಮಾಡ್ಕೊತಾರೆ. ಯಾಕೆಂದರೆ ಉಪವಾಸ ಇದ್ದಾಗ ತಲೆನೋವು ಬರುತ್ತೆ ಅಂತೇಳಿ. ಓಕೆ, ಅಂದರೆ ಗಟ್ಟಿ ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದು ಮತ್ತು ಪೋಷಕಾಂಶಗಳು ಒಳ್ಳೆ ಆ ಪ್ರೋಟೀನ್, ವಿಟಮಿನ್ ಇರ್ತಕ್ಕಂಥ ಪದಾರ್ಥಗಳನ್ನ ತೆಗೆದುಕೊಂಡು ಉಪವಾಸ ಪ್ರಾರ್ಥನೆ ಮಾಡೋದಕ್ಕಿಂತ ಮಾಡದೇ ಇರುವುದು ಉತ್ತಮ. ಇವತ್ತು ಏನಾಗ್ತಿದೆ ಗೊತ್ತಾ, ಬೆಳಿಗ್ಗೆ ಟೈಮಲ್ಲಿ ಚೆನ್ನಾಗಿ ಅದು ಫಲಾರ ಅಂತ ತಿಂದುಬಿಡೋದು, ಅಲ್ಲಿಂದ ಸಾಯಂಕಾಲದವರೆಗಿರೋದು, ಅದು ಉಪವಾಸ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಾನು ಹೇಳಿದ ಹಾಗೆ ಪ್ರಿಯರೇ, ಲೈಟಾಗಿ ಕಾಫಿ ಟೀ ತಲೆನೋವು ಬರ್ತದಲ್ಲ ಅಂತೇಳಿ ಕುಡಿಬೇಕು ಹೊರತು ಅದನ್ನು ಕೂಡ ಪ್ರೊಸೀಜರ್ ಪ್ರಕಾರ ಕುಡಿಯೋಗಿಲ್ಲ. ನೀರನ್ನು ಕೂಡ ಕುಡಿಯೋದೇ ಉಪವಾಸ ಪ್ರಾರ್ಥನೆ ಮಾಡೋರಿದ್ದಾರೆ. ಮತ್ತು ಇನ್ನೊಂದು ಹೇಳ್ತೀನಿ ಪ್ರಿಯರೇ, ಬಲವಂತವಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಡಿ. ಯಾರ್ಯಾರೋ ಮಾಡ್ತಾರೆ ತಗೊಂಡು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ
ಆ ಒಂದು ಕೆಲವೊಂದು ಜನಕ್ಕೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರಸನ್ನತೆ ಸಿಗೋದಿಲ್ಲ. ಯಾಕೆಂದರೆ ಕೆಲವೊಂದು ಜನಕ್ಕೆ ಆ ಹೊಟ್ಟೆ ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥವ್ರನ್ನೆಲ್ಲ ಬಲವಂತ ಮಾಡೋಕ್ಕೋಗಬೇಡಿ. ಯಾರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಈಗ ನಮ್ಮ ಸಭೆಯಲ್ಲೂ ಕೂಡ ಶುಕ್ರವಾರ ಉಪವಾಸ ಪ್ರಾರ್ಥನೆ ಅಂತಿದೆ. ಆದರೆ ಪ್ರಿಯರೇ, ಶುಕ್ರವಾರ ಎಲ್ಲರೂ ಮಾಡ್ಕೊಂಡು ಬನ್ನಿ ಅಂತ ನಾನು ಕಂಪಲ್ಸರಿಗೆ ಆರ್ಡರ್ ಮಾಡೋದಿಲ್ಲ. ತಿಂಗಳ ಫಸ್ಟ್ ಭಾನುವಾರ ಉಪವಾಸ ಪ್ರಾರ್ಥನೆ ಅಂತ ನಾವು ಘೋಷಿಸಿದ್ದೇವೆ. ಆದರೆ ಎಲ್ಲರಿಗೂ ಕೂಡ ನಾವು ಹಠ ಮಾಡೋದಿಲ್ಲ. ಯಾಕೆಂದರೆ ದೇವರಿಗೋಸ್ಕರ ಉಪವಾಸ ನಿಲ್ಲುತ್ತೀನಿ ಅಂತ ಭಯಭಕ್ತಿಯಿಂದ ಪ್ರೀತಿಯಿಂದ ಬರುವಂಥವ್ರಿಗಾಗಿ ಸ್ತೋತ್ರ, ಬರದೇ ಇರೋರಿಗೂ ಸ್ತೋತ್ರ. ದೇವರು ಯಾವತ್ತೂ ಕೂಡ ತಳ್ಳಿ ಬಿಡುವುದಿಲ್ಲ. ಆದರೆ ನೀವು ತಿಂಗಳಿಗೊಮ್ಮೆನೋ ವಾರಕ್ಕೊಂದ್ಸಲನೋ ಉಪವಾಸ ಇರೋದು ಓಕೆ. ಆದರೆ ನಿಮ್ಮ ಉಪವಾಸವನ್ನು ಪ್ರಚಾರ ಪಡಿಸಬೇಡಿ. ನೀವು ಉಪವಾಸ ನೀವು ಮಾಡಿದ್ದು ನಿಮಗೂ ಮತ್ತು ದೇವರಿಗೂ ಮಾತ್ರ ಗೊತ್ತಿರಬೇಕು. ಇದಕ್ಕೆ ಆಧಾರವಾಗಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯದಿಂದ 18ರವರೆಗೆ ನಾನು ಓದ್ಕೊಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಇದಲ್ಲದೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಮತ್ತಾಯ 6:16-18. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿ. ಅವರು ತಾವು ಉಪವಾಸಿಗಳಿಂದ ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿ ಮುಖವನ್ನು ತೊಳ್ಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಬಹಳ ಫಲವನ್ನು ಕೊಡುವನು. ಹಾಗಾದರೆ ಇಲ್ಲಿ ಪ್ರಿಯರೇ, ಸ್ವಾಮಿ ಹೇಳ್ತಾರೆ, ನೀನು ಉಪವಾಸ ಮಾಡೋ ಕಪಟಿಗಳಿಂದ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿ. ಅವರು ತಾವು ಉಪವಾಸಿಗಳ ಜನರಿಗೆ ತೋರಿಸಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ಬರತಕ್ಕ ಪ್ರತಿಫಲದ ಫಲವನ್ನು ಹೊಂದಿದ್ದಾಯಿತು ಎಂದು ತಿಳಿದುಕೊಳ್ಳಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಇವತ್ತು ಸುಮಾರು ಜನ ಇದ್ದಾರೆ, ಯಾಕೆ ಸಿಸ್ಟರ್ ಚೆನ್ನಾಗಿದ್ದಾರೆ ಸಿಸ್ಟರ್, ಮುಖ ಯಾಕೆ ಸಪ್ಪೆ ಇದೆ ಅಂತ ಸಾಕು, ನಾನು ಇವತ್ತು ಪಾಸ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಪ್ರಿಯರೇ. ನೆಕ್ಸ್ಟ್, ಅಯ್ಯೋ ಯಾಕೋ ಒಂಥರ ಬೇಜಾರದಲ್ಲಿದ್ದರೆ, ಇಲ್ಲ ನಾನು ಪಾಸ್ಟಿಂಗಲ್ಲಿದ್ದೀನಿ, ಸೊ ಎವ್ರಿ ಫ್ರೈಡೇ ನಾನು ಪಾಸ್ಟಿಂಗಲ್ಲಿ ಇರ್ತೀನಪ್ಪ, ಈ ಥರದಲ್ಲೆಲ್ಲ ಹೇಳ್ಕೊಂಡು ವಿಕಾರವಾಗಿ ಮಾಡಿಕೊಂಡು ಮುಖನ ಕಪಟಿಗಳ ಥರದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬಾರ್ದು. ಅವರು ಈ ಜನಗಳಿಂದನೇ ಆ ಒಂದು ಬಹುಮಾನ ಪಡೆದಂಥ ಸ್ವಾಮಿ ಸ್ಪಷ್ಟವಾಗಿ ಮತ್ತೆ 6:16-18 ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಿಯರೇ. ನೀನು ಅಂತರಂಗದಲ್ಲಿ ಮಾಡೋದನ್ನು ಸ್ವಾಮಿ ನೋಡ್ತಾರೆ, ನೀನು ಬಹಿರಂಗವಾಗಿ ಮಾಡೋದನ್ನು ಮನುಷ್ಯರು ನೋಡ್ತಾರೆ. ಮನುಷ್ಯರಿಂದ ಬಹುಮಾನ ಬೇಕಾ? ಬಹಿರಂಗವಾಗಿ ಉಪವಾಸ ಪ್ರಾರ್ಥನೆ ಅರ್ಥಗಳನ್ನು ಹೇಳ್ಕೊಳ್ಳಿ. ಇವತ್ತು ಏನಾಗ್ತಾ ಇದೆ, ಉಪವಾಸ ಪ್ರಾರ್ಥನೆ ಒಂಥರ ವಿಚಿತ್ರವಾಗಿ ನಡೀತಾ ಇದೆ. ಯಾವ ಥರದರೆ 21 ದಿವಸದ ಉಪವಾಸ ಪ್ರಾರ್ಥನೆ, 40 ದಿವಸದ ಉಪವಾಸ ಪ್ರಾರ್ಥನೆ ಅಂತೆಲ್ಲ ಮಾಡಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿ ಅದರಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಆದರೆ ಆ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಉಪವಾಸ ಪ್ರಾರ್ಥನೆ ನೆಪದಲ್ಲಿ ಹಾಲು ಕುಡಿದ್ಬಿಟ್ಟು ಮಾಡೋದು ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂತ ನಾನು ಆಗಲೇ ಹೇಳಿದಾಗೆ ಪ್ರಿಯರೇ. ಗಟ್ಟಿ ಪದಾರ್ಥಗಳನ್ನ ತಿಂದು ನಾವು ಉಪವಾಸ ಪ್ರಾರ್ಥನೆ ಮಾಡೋದಕ್ಕಿಂತ ಮಾಡದಿರೋದೇ ಉತ್ತಮ. ಇವತ್ತು ಏನಾಗ್ತದೆ ಗೊತ್ತಾ, ಉಪವಾಸ ಪ್ರಾರ್ಥನೆ ಮಾಡಿದ್ದು ಯಾರಿಗೆ ಗೊತ್ತಾಗಬಾರ್ದ್ರೆ ಇವತ್ತು ಉಪವಾಸ ಪ್ರಾರ್ಥನೆ ತಗೊಂಡು ಪ್ರಚಾರ ಕೊಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ಇದರಿಂದಾಗಿ ನಾವು ಉಪವಾಸ ಪ್ರಾರ್ಥನೆಯ ಆ ಒಂದು ಬಹುಮಾನವನ್ನು ಕಳೆದುಕೊಳ್ಳುತ್ತೇವೆ. ಎರಡನೇದಾಗಿ ಪ್ರಿಯರೇ, ಉಪವಾಸ ಪ್ರಾರ್ಥನೆಯ ಪ್ರಯೋಜನವನ್ನು ಕಳೆದುಕೊಳ್ತೇವೆ. ಎರಡನೇದಾಗಿ ಪ್ರಿಯರೇ, ಯೆಹೋವನ 2ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯವನ್ನು ಓದಿ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಹಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಅರಿದುಕೊಂಡು ನಿಮ್ಮ ದೇವರಾದ ತಂದೆಯ ಕಡೆಗೆ ತಿರುಗಿಕೊಂಡಿರಿ. ಆತನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುತ್ತಾನೆ. ಹಾಗಾದರೆ ಪ್ರಿಯರೇ, ಇವತ್ತು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಗೊಂಡು ಸುಮ್ಮನಾದರೂ ಉಪವಾಸ ಪ್ರಾರ್ಥನೆ ಶಾರೀರಿಕವಾಗಿ ಮಾಡಲಿಕ್ಕೆ ಹೋಗಬೇಡಿ, ಜನಗಳು ಕಾಣಂಗೆ ಮಾಡಬೇಡಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಉಪವಾಸ ಪ್ರಾರ್ಥನೆ ಮಾಡ್ತೀರಾ, ಉಪವಾಸ ಪ್ರಾರ್ಥನೆ ಮಾಡೋ ದಿವಸನಾದರೂ ಮನಪೂರ್ವಕವಾಗಿ ದೇವರ ಕಡೆ ತಿರ್ಕೊಳ್ಳಿ. ಬಾಕಿ ದಿವಸ ಸಂಸಾರ ಪ್ರಾಬ್ಲಮ್ಮು, ಕೆಲಸದ ಪ್ರಾಬ್ಲಮ್ಮು, ಹಣಕಾಸಿನ ಪ್ರಾಬ್ಲಮ್ಗಳು, ಸಾಲ ಸಮಸ್ಯೆಗಳು ಎಲ್ಲ ಇರ್ಬೋದು. ಆದರೆ ಅವತ್ತದ ವಿಷಯ ಬಿಟ್ಟು ಉಪವಾಸ ಮಾಡೋ ದಿವಸ ನೀವು ಅವತ್ತಿನ ದಿನ ಆದರೆ ಆದಷ್ಟು ಮನಪೂರ್ವಕವಾಗಿ ದೇವರ ಕಡೆ ತಿರ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡಿರಿ. ಆಗ ಬಾಕಿ ದಿವಸ ದೇವರು ನಿಮ್ಮನ್ನು ಆಶೀರ್ವದಿಸಿ ಭಯಭಕ್ತಿಯಲ್ಲಿ ನಿಲ್ಲುವ ಹಾಗೆ ಮಾಡ್ತಾರೆ. ಅಲ್ಲಿ ಎರಡನೇ ಬರುತ್ತೆ, ಹಳಿರಿ ಗೋಳಾಡಿರಿ. ಹಳಿರಿ ಗೋಳಾಡಿದ್ರೆ ಇವತ್ತು ಕೆಲವೊಂದು ಸಮಯಗಳಲ್ಲಿ ಹುಚ್ಚು ಬಂದಂಗೆ ಅಳೋದು
ಗೋಳಾಡೋದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ತಪ್ಪು ಪ್ರಿಯರೇ. ನಾವು ನಿಜವಾಗಿ ಒಂದು ಹೇಳ್ತೀನಿ, ಅಳೋದು ಮತ್ತು ಗೋಳಾಡೋದು ಯಾವ ಥರ ಗೊತ್ತಾ? ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜನಗಳ ಪರಿಸ್ಥಿತಿಗೋಸ್ಕರ, ಲಂಚ ತೆಗೆದುಕೊಳ್ತಕ್ಕಂಥ ಅಧಿಕಾರಿಗಳಿಗೋಸ್ಕರ, ಅಕ್ರಮ ಮಾಡ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ, ಅಪ್ರಾಪ್ತ ಬಾಲಕಿಯರ ಮೇಲೆ ಬರ್ತಕ್ಕಂಥ ಅತ್ಯಾಚಾರಗಳು, ಆ ಒಂದು ತಪ್ಪಾದಂಥ ರೀತಿಯಲ್ಲಿ ಕೆಲವೊಂದು ನಡವಳಿಕೆಗಳು, ಇದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ನಾವು ಅದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿ ಅಳಬೇಕು. ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ರಾಷ್ಟ್ರಕ್ಕೋಸ್ಕರ, ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ತಕ್ಕಂಥ ಸಹೋದರಿಗೋಸ್ಕರ, ನಮ್ಮ ಅಧಿಕಾರಿಗಳಿಗೋಸ್ಕರ ನಾವು ಏನು ಮಾಡಬೇಕು? ಉಪವಾಸ ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಲೇಬೇಕು. ಕೆಲವೊಂದು ಜನ ತಪ್ಪಾಗಿದ್ದರೆ ಅವರಿಗೋಸ್ಕರ ಅಳಿರಿ, ಗೋಳಾಡದ ಕರ್ತನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ಪ್ರಾರ್ಥನೆ ಮಾಡಿರಿ. ನಿಮ್ಮ ದೇವರಾದ ಯೆಹೋವನ ಕಡೆ ತಿರುಗಿಕೊಳ್ಳಿರಿ. ಆತನು ದಯೆಯು ಕನಿಕರ ದೀರ್ಘ ಶಾಂತಿಯು ಮಹಾ ಕೃಪೆ ಉಳ್ಳವನಾಗಿ ಮಾಡಬೇಕೆಂದು ಕೇಡಿಗೆ ಮನ ಮರುಗ್ತಾನೆ. ಹಾಗಾದರೆ ನಿಮಗೆ ಸೈತಾನ ಮಾಡಬೇಕಾದ ಕೇಡು ಆಗಿರ್ಬೋದು, ಅಥವಾ ನಿಮ್ಮ ಪಾಪದ ನಿಮಿತ್ತ ಬಂದಿರತಕ್ಕಂಥ ಕೇಡಿರ್ಬೋದು, ಇದರಿಂದ ಬಿಡಿಸಲಿಕ್ಕೆ ನಮ್ಮ ಸ್ವಾಮಿ ನಿಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಕೇಡಿಗೆ ಮನ ಮರುಗಿ ನಿಮ್ಮನ್ನು ಕಾಪಾಡ್ತಾರಂತ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಇದು ಎರಡನೆಯ ಭಾಗ. ಒಂದನೆಯ ಭಾಗ ಯಾವುದು? ಉಪವಾಸ ಮಾಡ್ತಾ ಇದ್ದೀನಿ ಅಂತೇಳಿ ಪ್ರಚಾರ ಕೊಡೋಕೆ ಹೋಗಬೇಡಿ. ಎರಡನೇದಾಗಿ ಉಪವಾಸ ಪ್ರಾರ್ಥನೆ ಅವತ್ತು ದಿವಸ ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿ. ಅಂದರೆ ನೀವು ಡ್ಯೂಟಿಗೆ ಅಲ್ಲಿಗೆಲ್ಲ ಹೋಗಿ ಉಪವಾಸ ಮಾಡೋದಕ್ಕಿಂತ ಮನೆಯಲ್ಲಿ ಇದ್ದು ಅಥವಾ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದ್ದಾಗ ಸಭೆಯಲ್ಲಿ ಹೋಗಿ ಉಪವಾಸ ಮಾಡಿ ಮನಪೂರ್ವಕವಾಗಿ ಅವತ್ತು ನಿಮ್ಮನ್ನು ನೀವು ಸಮರ್ಪಿಸಿಬಿಡಿ. ಹಾಗೆ ನಿಮ್ಮಲ್ಲೂ ಕೂಡ ಇರತಕ್ಕಂಥ ವೀಕ್ನೆಸ್ಗಳು, ಈಗ ಉದಾಹರಣೆ ತೆಗೆಲಿಕ್ಕೆ ಹೋದರೆ ಪ್ರಿಯರೇ, ನನ್ನಲ್ಲೂ ವೀಕ್ನೆಸ್ಗಳಿದೆ. ನನ್ನ ವೀಕ್ನೆಸ್ಗಳು ಬಿಟ್ಟು ಹೋಗಬೇಕಾದ್ರೆ ನಾನು ಕೂಡ ಕೆಲವೊಂದು ಸಲ ಉಪವಾಸ ಪ್ರಾರ್ಥನೆ ಇದ್ದು ಪ್ರಾರ್ಥನೆ ಮಾಡಬೇಕಾದ ಅಗತ್ಯತೆಗಳು ಬರ್ತದೆ ಪ್ರಿಯರೇ. ಆ ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ನಾವು ಆದಷ್ಟು ಮನಪೂರ್ವಕವಾಗಿ ನಾವು ಮಾಡಬೇಕಾಗಿದೆ. ಇದನ್ನು ಮಾಡಲಿಲ್ಲ ಅಂದರೆ ಶರೀರದಿಂದ ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಾವು ಬಹುಮಾನವನ್ನು ಕಳೆದುಕೊಳ್ತೀವಿ. ಹಾಗೆ ಮೂರನೇದಾಗಿ ಪ್ರಿಯರೇ, ಮಾರ್ಕ 9:29 ಬರೆದಿದೆ, ಈ ಜಾತಿಯು ಉಪವಾಸ ಮತ್ತು ಪ್ರಾರ್ಥನೆಗಳಿಂದ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗೋದಿಲ್ಲ ಅಂತ ಬರೆದಿದೆ ಪ್ರಿಯರೇ. ಹಾಗಾದರೆ ದೆವ್ವಗಳು ಬಿಟ್ಟು ಹೋಗಲಿ ಅಂತ ಕೆಲವೊಂದು ಪಾಸ್ಟರ್ಗಳು ಉಪವಾಸ ಇರ್ತಾರೆ. ಸಭೆಯವರಿಗೆಲ್ಲ ಉಪವಾಸನೆ ಎಲ್ಲ ಕೇಳ್ತಾರೆ, ಸ್ತೋತ್ರ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಉಪವಾಸ ಮಾಡಿದ ಮಾತ್ರದಿಂದ ದೆವ್ವಗಳು ಬಿಟ್ಟು ಹೋಗೋದಲ್ಲ, ಯೇಸುವಿನ ನಾಮದಿಂದ ಬಿಟ್ಟು ಹೋಗ್ತದೆ ಪ್ರಿಯರೇ. ಆದರೆ ಕೆಲವೊಂದಕ್ಕೆ ನಾವು ಉಪವಾಸ ಮಾಡಬೇಕು. ಯಾಕೆಂದರೆ ಸರ್ವಶಕ್ತನಾದ ಯೇಸು ಸ್ವಾಮಿನೇ ಹೇಳಿದ ಮೇಲೆ ನಾವು ಅದಕ್ಕೆ ಉಲ್ಟಾ ಪಲ್ಟಾ ಮಾತಾಡೋಂಗಿಲ್ಲ. ಕೆಲವೊಂದು ದೆವ್ವಗಳು, ಹಠಾಮಾರಿ ದೆವ್ವಗಳಿದೆ. ಪಾಸ್ಟರ್ಸ್ಗಳು ಬಿಡಿಸಿದ್ರು ಕೂಡ 2-3 ವಾರ ಆದರೆ ಬಿಟ್ಟು ಹೋಗದೇ ಇರ್ತಕ್ಕಂಥ ದೆವ್ವಗಳಿರ್ತದೆ. ಅದು ಅವರ ಮನೆಯ ವೀಕ್ನೆಸ್ಸು, ಅಥವಾ ಪ್ರಾರ್ಥನೆ ಮಾಡ್ತಕ್ಕಂಥ ಸಭಾಪಾಲಕರ ನಮ್ಮ ವೀಕ್ನೆಸ್ಸು, ಅಥವಾ ಸೇವಕರುಗಳ ವೀಕ್ನೆಸ್ಸು, ಏನಂತ ಗೊತ್ತಿಲ್ಲ. ಒಟ್ಟಾರೆ ಕೆಲವೊಂದು ದೆವ್ವಗಳು ಬಿಟ್ಟು ಹೋಗ್ಲಿಕ್ಕೆ ಭಾಳ ಹಠ ಮಾಡ್ತವೆ ಪ್ರಿಯರೇ. ಹಠ ಮಾಡೋದ ಸಂದರ್ಭದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿ ಹೋಗಿ ಬಿಡಿಸಿದಾಗ ದೇವರು ತನ್ನ ಶಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದು ನಿಜನೇ ಪ್ರಿಯರೇ. ಆದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಮನಪೂರ್ವಕವಾಗಿ ತಿರುಗದೆ ನೀನು ಉಪವಾಸ ಪ್ರಾರ್ಥನೆ ಮಾಡಿ ಯಾರಿಗೇ ಪ್ರಾರ್ಥನೆ ಮಾಡಿ ಅಲ್ಲಿ ಸಕ್ಸಸ್ ಆಗೋದಿಲ್ಲ ಪ್ರಿಯರೇ. ಹಾಗಾದರೆ ನಾವು ಮನ ತಿರುಗಿ ನಾವು ಪ್ರಾರ್ಥಿಸೋ ಪ್ರಿಯರೇ. ಹಾಗೆಯೇ ಉಪವಾಸ ಪ್ರಾರ್ಥನೆ ಮಾಡಿದಾಗ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸ್ಬೇಕು ಪ್ರಿಯರೇ. ಇದು ಬಿಟ್ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡಿದ್ದೀನಿ ತಗೊಂಡು ಎಲ್ಲೆಲ್ಲೋ ಹೋಗೋದು, ಅಕಸ್ಮಾತ್ ಹೊರಗಡೆಗೆಲ್ಲ ಹೋದ ದಿವಸ ಉಪವಾಸ ಪ್ರಾರ್ಥನೆ ಮಾಡೋದಿದ್ರೆ ತುಂಬ ಉತ್ತಮ ಪ್ರಿಯರೇ. ನೀವು ಮನೇಲಿ ರೆಸ್ಟ್ ಇದ್ದಾಗ ಅವತ್ತು ಇಡೀ ದೇವರಲ್ಲೇ ಕೂರ್ತೀರಾ, ಅವತ್ತು ಸಾಧ್ಯವಾದಷ್ಟು ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಸವಿಯನ್ನು ಅನುಭವಿಸಿ ಅಂತ ನಾನು ಹೇಳ್ತಿದ್ದೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಒಳ್ಳೆಯ ಪ್ರಸನ್ನತೆ ಅನುಭವಿಸಲಿ ಕೂಡ ಉಪವಾಸ ಪ್ರಾರ್ಥನೆ ಸಹಾಯ ಮಾಡ್ತದೆ. ಹಾಗೆ ಸೈಂಟಿಫಿಕ್ಕಾಗಿ ಕೂಡ ಕೆಲವೊಂದು ವಿಷಯಗಳು ಪ್ರೂವ್ ಆಗಿದೆ. ಉಪವಾಸ ಪ್ರಾರ್ಥನೆ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ. ಹಾಗೆಯೇ ಉಪವಾಸ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಕಾನ್ಸಂಟ್ರೇಟ್ ಮೈಂಡ್ ಬರ್ತದೆ. ಹಾಗೆಯೇ ನಿಮಗೊಂದು ಏಕಾಗ್ರತೆ ಬರ್ತದೆ. ಹಾಗೆಯೇ ಯೇಸು ಸ್ವಾಮಿನ ನೀವು ಇದ್ದಷ್ಟು ಪ್ರಾರ್ಥನೆ ಮಾಡಿ ನೀವು ಬಲ ಹೊಂದಿದಾಗ ಪ್ರಿಯರೇ, ನಿಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ದೆವ್ವ, ಪೀಡೆ, ಪಿಶಾಚಿ, ಮಾಟ ಮಂತ್ರಗಳ ಶಕ್ತಿಗಳು ಯಾವುದು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡುವ. ಆದರೆ ಒಂದೇ ಒಂದು ವಿಷಯ ಹೇಳ್ತೀನಿ, ಸಭಾಪಾಲಕರೇ ಅಥವಾ ಸೇವಕರುಗಳೇ, ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ದಯವಿಟ್ಟು ಬಲವಂತ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವೊಂದು ಸಭೆಗಳಿಂದ ಕಂಪ್ಲೇಂಟ್ಗಳು ನನ್ನ ಕಿವಿಗೆ ನಿಜವಾಗಿ ಕೇಳಿದೆ. ಉಪವಾಸ ಪ್ರಾರ್ಥನೆ ಮಾಡಿ ನಮ್ಮ ಅಜ್ಜಿ ತೀರೋಗ್ತಿದ್ರು, ನಮ್ಮ ತಾತ ತೀರೋಗ್ತಿದ್ರು ಅಂತ ಹೇಳೋದ ಮಾತುಗಳು ಬರಬಾರ್ದು.
ವಯಸ್ಸಾದಂಥ ವ್ಯಕ್ತಿಗಳಿಗೆ ಅವರ ಇಷ್ಟ ಪ್ರಕಾರ ಬಿಡಿ. ಬಲವಂತ ಮಾಡಿ ಸಭೆ ಜನಗಳೆಲ್ಲ ಊಟ ಮಾಡ್ದೇ ಉಪವಾಸ ಬಂದಿರ್ತಾರೆ. ಕೆಲವೊಂದು ಜಾಗದಲ್ಲಿ ಪಾಸ್ಟರ್ಸ್ಗಳು ಊಟ ಮಾಡ್ಕೊಂಡು ಉಪವಾಸ ನಿಂತಂಗೆ ಆಟ ಆಡೋದು ಕೂಡ ನಾವು ಕಂಡಿದ್ದೀವಿ ಪ್ರಿಯರೇ. ಇಲ್ಲ, ನಾವು ಆ ಥರ ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ರಿಯರೇ. ಉಪವಾಸ ಅಂತ ಹೇಳಿದ್ರೆ ಸಭಾಪಾಲಕನೂ ಉಪವಾಸ ಇರಬೇಕು, ಸಭೆನೂ ಉಪವಾಸ ಇರಬೇಕು. ಅದು ನಿಜವಾದಂಥ ಉಪವಾಸ ಅಲ್ವಾ? ಮತ್ತು ಅದರಲ್ಲಿ ಕೆಲವೊಂದು ವಯಸ್ಸಾದಂಥ ವ್ಯಕ್ತಿಗಳು, BP ಶುಗರ್ ಇರತಕ್ಕಂಥ ವ್ಯಕ್ತಿಗಳು, ಅಂಥವ್ರಿಗೆ ಮಾಡಲಿಕ್ಕೆ ತಾಕತ್ತಿದ್ರೆ ಅವ್ರನ್ನ ಮಾಡಲಿ. ಆದರೆ ದಯವಿಟ್ಟು ಬಲವಂತ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಗ್ಲಾಸ್ ನೀರು ಕೂಡ ಕುಡಿಬೇಡ, ಅದನ್ನು ಹಠ ಮಾಡೋಕ್ಕೆ ಹೋಗಬೇಡಿ. ಅವರ ಶಕ್ತಿಗೆ ಅನುಸಾರವಾಗಿ ಅವರು ಉಪವಾಸ ಪ್ರಾರ್ಥನೆ ಮಾಡಲಿ ಪ್ರಿಯರೇ. ಹಾಗಾದರೆ ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು ಬರೀ ಕೇವಲ ದೇವರ ನಾಮದ ಮಹಿಮೆಗಾಗಿ ಆಗಬೇಕೇ ಹೊರತು ಅದು 40 ದಿವಸದ ಉಪವಾಸ ಪ್ರಾರ್ಥನೆ, 21 ದಿವಸ ಉಪವಾಸ ಪ್ರಾರ್ಥನೆ ಅಂತೇಳಿ ಬ್ಯಾನರ್ ಹಾಕಿ ಹೆಸರು ತೆಗೆದುಕೊಳ್ಳುವಂಥದ್ದು ಅಲ್ಲ ಪ್ರಿಯರೇ. ಇವತ್ತು ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ? 21 ದಿವಸ ಉಪವಾಸ ಪ್ರಾರ್ಥನೆ ಇಟ್ಕೊಬಿಡ್ತಾರೆ. 21 ದಿವಸನೂ ಬೇರೆ 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 ಸೇವಕರನ್ನ ಕರೆದು ವಾಕ್ಯ ಕೊಡಿಸ್ತಾ ಇರ್ತಾರೆ. ಓಕೆ, ವಾಕ್ಯ ಕೊಡಿಸ್ತಾ ಇಲ್ಲ, ಸ್ತೋತ್ರ. ಆದರೆ ಆ ಪಾಸ್ಟರ್ಸ್ಗಳಿಗೆ ಒಂದು ಬಡ ಪಾಸ್ಟರ್ಗಳನ್ನ ಕಣ್ಣೇ ಕಾಣೋದಿಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಪಾಸ್ಟರ್ಗಳಿದ್ರೆ ಅಂಥವ್ರನ್ನೇ ಕರೆದು ಅಲ್ಲಿ ಏನಾಯಿತು, ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ, ಒಂದು ಜಾಹೀರಾತನ್ನು ಬಿಡುಗಡೆ ಮಾಡ್ದಂಗೆ ಅಲ್ಲಿ 21 ದಿವಸ ಮಾಡ್ತಾರೆ. ಅದೆಲ್ಲ ಪ್ರಯೋಜನ ಇಲ್ಲ ಪ್ರಿಯರೇ. ಅಂಥ ಪ್ರಾರ್ಥನೆ ಪರಲೋಕಕ್ಕೆ ನಿಜವಾಗಿ ಹೋಗೋದಿಲ್ಲ. ಇನ್ನೊಬ್ಬರನ್ನ ಕೇವಲವಾಗಿ ಕಂಡು ನೀವು ಉಪವಾಸ ಪ್ರಾರ್ಥನೆ ಮಾಡೋದ್ರೆ ಅದು ಪರಲೋಕಕ್ಕೆ ಹೋಗೋದಿಲ್ಲ. ಹಾಗಾದರೆ ಪ್ರಿಯರೇ, ನಮ್ಮನ್ನು ತಗ್ಗಿಸಿಕೊಂಡು ತಾಳಿಸಿಕೊಂಡು ದೇವರ ರಾಜ್ಯದ ಮಹಿಮೆಗಾಗಿ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡುವ. ನಾವು ಶಾರೀರಿಕವಾಗಿ ಉಪವಾಸ ಪ್ರಾರ್ಥನೆ ಮಾಡಿ ಜನಗಳಿಂದ ಹೆಸರು ತೆಗೆದುಕೊಳ್ಳೋದಕ್ಕಿಂತ ಶರೀರದಲ್ಲಿ ಉಪವಾಸ ಮಾಡಿ ಆತ್ಮವನ್ನು ಬೆಳೆಸಿ ದೇವರ ರಾಜ್ಯದ ಮಹಿಮೆಯನ್ನು ಕಂಡುಕೊಂಡು ದೇವರ ಪ್ರೀತಿ ಮತ್ತು ಕೃಪೆಗೆ ಪಾತ್ರರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಶಕ್ತೀಕರಿಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.